ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ತಹಶೀಲ್ದಾರ್ ಕಚೇರಿ, ಸಬ್ ರಿಜಿಸ್ಟ್ರಾರ್ ಕಚೇರಿ ಮತ್ತು ಸರ್ವೆ ಇಲಾಖೆ ಈ ಮೂರು ವಿಭಾಗಗಳಲ್ಲಿ ಇರತಕ್ಕಂಥ ಹಳೆಯ ಮೂಲ ದಾಖಲೆಗಳು ಏನೇನಿದ್ದಾವೆ ಅವೆಲ್ಲವುಗಳನ್ನು ಕೂಡ ಸ್ಕ್ಯಾನ್ ಮಾಡಿ ಪರ್ಮನೆಂಟ್ ಆಗಿ ಅವುಗಳನ್ನು ಸಂರಕ್ಷಣೆ ಮಾಡುವ ಭೂ ಸುರಕ್ಷಾ ಯೋಜನೆಗೆ ರಾಜ್ಯ ಸರ್ಕಾರ ಚಾಲನೆಯನ್ನು ನಾವು ಕೊಟ್ಟಿದ್ದೇವೆ. 31 ತಾಲೂಕಿನಲ್ಲಿ ಈಗಾಗಲೇ ಕೆಲಸ ಮಾಡಿದ್ದೇವೆ. ಇನ್ನು ಬಾಕಿ ಇರುವ 209 ತಾಲೂಕಿನಲ್ಲೂ ಕೂಡ ಈ ವಾರದಿಂದ ಚಾಲನೆ ಆಗ್ತಾ ಇದೆ. ಹಳೆ ದಾಖಲೆಗಳು ಕಳೆದು ಹೋಗುವಂಥ ಪ್ರಕರಣದಿಂದ ರೈತರಿಗೆ ಮಾಲೀಕತ್ವವೇ ಕಳ್ಕೊಳ್ಳುವಂಥ ಪ್ರಸಂಗಗಳು ಬಂದಿದ್ದಾವೆ. ಇನ್ನು ಹಳೆ ದಾಖಲೆಗಳು ಶಿಥಿಲವಾಗಿ ಪುಡಿಯಾಗ್ತಾ ಇದ್ದಾವೆ. ಈಗ ನಾವು ಅವುಗಳನ್ನು ಸ್ಕ್ಯಾನ್ ಮಾಡಲಿಲ್ಲ ಅಂದರೆ ಪರ್ಮನೆಂಟ್ ಆಗಿ ಕಳೆದು ಹೋಗ್ತವೆ. ಅದರಿಂದಾನು ಜಮೀನಿನ ಮಾಲೀಕತ್ವಕ್ಕೆ ಗ್ಯಾರಂಟಿ ಇಲ್ದಂಗೆ ಆಗೋಗುತ್ತೆ. ಹಾಗೂ ಕೆಲವರು ಫೋರ್ಜರಿ ಮಾಡೋದು, ತಿದ್ದುವಂಥದ್ದು, ಉದ್ದೇಶಪೂರ್ವಕವಾಗಿ ಕಳೆದಾಕೋದು, ರೆಕಾರ್ಡ್ಗಳನ್ನು ಎತ್ತಿ ಇಡೋದು, ಇವೆಲ್ಲ ಸಮಸ್ಯೆಗಳು ಆಗ್ತಾ ಇದೆ. ಜೊತೆಗೆ ರೈತರು ಕೂಡ ದಾಖಲೆಗಳನ್ನು ಪಡ್ಕೊಳ್ಳೋದೇ ಒಂದು ಸಾಹಸದ ಕೆಲಸ ಆಗ್ಬಿಟ್ಟಿದೆ ರೆಕಾರ್ಡ್ ರೂಮಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಸಮಸ್ಯೆಗಳನ್ನು ಮನಗಂಡು ಇದಕ್ಕೆ ಪರಿಹಾರ ಕೊಡಬೇಕು. ಹಳೆ ದಾಖಲೆಗಳು ಶಾಶ್ವತವಾಗಿ ಉಳಿಬೇಕು ಮತ್ತು ಸಲೀಸಾಗಿ ರೈತರಿಗೆ ಸಿಗಬೇಕು. ಫೋರ್ಜರಿ ಕಳೆದೋಗೋದಕ್ಕೆ ಒಂದು ವಿರಾಮ ಆಡಬೇಕು ಅಂತೇಳಿ ಭೂ ಸುರಕ್ಷಾ ಯೋಜನೆಯಲ್ಲಿ ಇವೆಲ್ಲವುಗಳನ್ನು ಸ್ಕ್ಯಾನ್ ಮಾಡಿ ಆನ್ಲೈನಲ್ಲೇ ನಾವು ನೇರವಾಗಿ ಜನನೇ ಹುಡ್ಕೋಬಹುದು ಆ ದಾಖಲೆಗಳನ್ನು. ಆ ರೀತಿಯಾಗಿ ಜನಗಳಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇರೋದು ಜಮೀನಿನ ಮಾಲೀಕತ್ವಕ್ಕೆ ಒಂದು ಗ್ಯಾರಂಟಿ ಕೊಟ್ಟ ಹಾಗೆ. ಇಲ್ಲ ಅಂತ ಹೇಳಿದ್ರೆ ಜಮೀನು ಇದ್ರೂ ಕೂಡ ಮೂಲ ದಾಖಲೆಗಳು ಸಿಗಲಿಲ್ಲ, ಮೂಲ ದಾಖಲೆಗಳು ಹಾಳಾಗಿದ್ದಾವೆ ಅಂತ ಹೇಳಿದ್ರೆ ಜಮೀನಿನ ಮಾಲೀಕತ್ವಕ್ಕೆ ಗ್ಯಾರಂಟಿ ಇಲ್ದಂಗೆ ಆಗುತ್ತೆ. ಹಾಗಾಗಿ ರೈತರ ಜಮೀನಿನ ಮಾಲೀಕತ್ವಕ್ಕೂ ಒಂದು ಗ್ಯಾರಂಟಿ ಕೊಡಬೇಕು ಅಂತೇಳಿ ಹಳೆ ದಾಖಲೆಗಳನ್ನು ಸಂರಕ್ಷಣೆ ಮಾಡಿ ಸ್ಕ್ಯಾನ್ ಮಾಡಿ ನೇರವಾಗಿ ಜನಗಳಿಗೆ ತಲುಪಿಸುವಂತ ಭೂ ಸುರಕ್ಷಾ ಯೋಜನೆಯನ್ನ ನಾವು ಮಾಡ್ತಾ ಇದ್ದೇವೆ. ಇದು ಈ ವರ್ಷದಲ್ಲೇ 3 ಇಲಾಖೆ, ತಹಶೀಲ್ದಾರ್ ಕಚೇರಿ, ಸಬ್ ರಿಜಿಸ್ಟ್ರಾರ್ ಕಚೇರಿ ಮತ್ತು ಸರ್ವೆ ಕಚೇರಿ, ಈ 3ರಲ್ಲೂ ಇರತಕ್ಕಂಥ ಎಲ್ಲ ದಾಖಲೆಗಳನ್ನು, ಹಳೆ ಮೂಲ ದಾಖಲೆಗಳನ್ನು ಈ ವರ್ಷದಲ್ಲಿ ಸಂಪೂರ್ಣವಾಗಿ ನಾವು ಗಣಕೀಕರಣ ಮಾಡ್ತೇವೆ, ಅದನ್ನು ಸ್ಕ್ಯಾನ್ ಮಾಡ್ತೇವೆ, ನೇರವಾಗಿ ಜನಗಳು ಹುಡುಕೊಳ್ಳಿಕ್ಕೆ ಅವಕಾಶ ಮಾಡ್ತೇವೆ. ಯೋಜನೆ ಅನುಷ್ಠಾನಕ್ಕೆ ಎಷ್ಟೆಲ್ಲ ಖರ್ಚಾಗುತ್ತೆ? ಸುಮಾರು ಏನಿಲ್ಲ ಅಂತ ಹೇಳಿದ್ರು ಇದು 3 ಇಲಾಖೆಗಳು ಮಾಡಬೇಕಾದ್ರೆ ಸುಮಾರು 100 ರಿಂದ 150 ಕೋಟಿ ರೂಪಾಯಿವರೆಗೂ ಕೂಡ ಖರ್ಚಾಗುತ್ತೆ. ಇದನ್ನ ಕೇಂದ್ರ ಸರ್ಕಾರದ ಅನುದಾನ, ರಾಜ್ಯ ಸರ್ಕಾರದ ಅನುದಾನ ಎರಡರಲ್ಲೂ ಸೇರಿಸಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. 100-150 ಕೋಟಿ ಖರ್ಚು ಇದರಿಂದ ಜನಕ್ಕೆ ಆಗೋ ಅನುಕೂಲಕ್ಕೆ ಹೋಲಿಕೆ ಮಾಡಿದಾಗ ಅದು ಬಹಳ ಕಡಿಮೆ ಖರ್ಚು ಹೇಳಬೇಕು ಅಂದ್ರೆ. ಯಾಕೆಂದ್ರೆ ದಾಖಲೆಗಳು ಸಂರಕ್ಷಣೆ ಆಗುತ್ತೆ ಮತ್ತೆ ಸಲೀಸಾಗಿ ರೈತರಿಗೆ ಸಿಗೋಂಗಾಗುತ್ತೆ. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ಒಂದು 100-150 ಕೋಟಿ ರೂಪಾಯಿಯಷ್ಟು ಆಗಬಹುದು ಅಂತ ಅಂದಾಜನ್ನ ಮಾಡಿಕೊಂಡಿದ್ದೇವೆ. ಮಂಚೇನಹಳ್ಳಿ ಚೋಳೂರು ತಾಲೂಕಾಗಿದೆ, ತಹಸೀಲ್ದಾರ್ ಮಾತ್ರ ಇದ್ದಾರೆ, ಸಿಬ್ಬಂದಿಗಳೆಲ್ಲ, ಮೂಲ ಸೌಕರ್ಯ ಇಲ್ಲ, ತಾಲೂಕು ಘೋಷಣೆ ಆಗಿದೆ. ಮಾನ್ಯ ಇಬ್ಬರು ಶಾಸಕರು, ಮಾನ್ಯ ಸುಬ್ಬಾರೆಡ್ಡಿ ಅವರು ಮತ್ತು ಹಾಗೂ ಪ್ರದೀಪ್ ಅವರು ಹಾಗೂ ಜಿಲ್ಲಾ ಮಂತ್ರಿಗಳು ಕೂಡ ಈ ಗಮನಕ್ಕೆ ತಂದಿದ್ದಾರೆ. ಈಗ ಅವ್ರು ಹೇಳಿದ ಮೇಲೆ ಕೆಲವು ಸಿಬ್ಬಂದಿಯನ್ನ ಈಗ ಒದಗಿಸಿಕೊಟ್ಟಿದ್ದೇವೆ ಮತ್ತು ಅಲ್ಲಿಗೆ ಕಟ್ಟಡ ಆಗಬೇಕು ಅಂತ ಕೇಳಿದ್ದಾರೆ. ಈ ವರ್ಷದಲ್ಲಿ ಚೇಳೂರಿಗೆ ಕಟ್ಟಡವನ್ನು ಮಂಜೂರು ಮಾಡ್ತೇವೆ. ಮುಂದಿನ ವರ್ಷದಲ್ಲಿ ಮಂಚೇನಹಳ್ಳಿಗೂ ಕೂಡ ಕಟ್ಟಡವನ್ನು ಮಂಜೂರು ಮಾಡ್ತೇವೆ. ಅದರ ಜೊತೆಗೆ ಸಿಬ್ಬಂದಿಯನ್ನು ಕೂಡ ಒದಗಿಸಿಕೊಡುವಂತ ಕೆಲಸ ಆರಂಭ ಮಾಡಿದ್ದೇವೆ. ಸ್ವಲ್ಪ ಸಿಬ್ಬಂದಿಯನ್ನು ಒದಗಿಸಿಕೊಟ್ಟಿದ್ದೇವೆ, ಬಾಕಿಯವರನ್ನು ಕೂಡ ಒದಗಿಸಿಕೊಡುವಂತ ಕೆಲಸ ಮಾಡ್ತೇವೆ.